ಹಲ್ಲೆಲೂಯಾ. ದೇವರನ್ನು ಆರಾಧಿಸೋಕ್ಕೋಸ್ಕರ ಒಟ್ಟಾಗಿ ಸೇರಿ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆ ಹೇಳುವಂತಳಗಿದ್ದೇನೆ. ದೇವರನ್ನು ಆರಾಧಿಸೋಕ್ಕಿಂತ ಮುಂಚಿತವಾಗಿ ಬೈಬಲ್ನಲ್ಲಿ ಬರುವಂಥ ಒಂದು ವಾಕ್ಯ ಭಾಗವನ್ನು ನೋಡಿಕೊಂಡು ನಾವು ದೇವರನ್ನು ಆರಾಧಿಸೋಣ್ರಿ. ಕೀರ್ತನೆಗಳು ಬರೋ ಪುಸ್ತಕ 91ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನ ಯಾರಾದರೊಬ್ಬರು ಓದಿ ಸಹಕರಿಸಿ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಹಲ್ಲೆಲೂಯಾ. ಈ ಕೀರ್ತನೆ ಬರೆದ ಪುಸ್ತಕ 91ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಓದ್ಕೊಂಡಿದ್ದೇವ್ರಿ. ಪರಾತ್ಪರನ ಮೊರೆ ಹೊಕ್ಕಿರೋರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರೋರು. ಯಾರು ಆತನಲ್ಲಿ ಸುರಕ್ಷಿತರಾಗಿರುವಂತ್ರಿ? ಪರಾತ್ಪರನಲ್ಲಿ ಮೊರೆ ಹೊಕ್ಕಿರೋರು. ಯಾರು ಆತನಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿ ಆತನನ್ನೇ ಆಶ್ರಯ ಮಾಡಿಕೊಂಡು ಯಾರು ಇರ್ತಾರಿಲ್ಲ ಅಂಥವ್ರೊಂದು ದೇವರೇನು ಸುರಕ್ಷಿತವಾಗಿಡೋರು ಅಂತ ಮತ್ತು ಕಾಪಾಡುವಂಥವ್ರಾಗಿದ್ದಾರಂತ. ಯಾವ ರೀತಿ ಕಾಪಾಡ್ತಾರೆ ಅಂದರೆ ತನ್ನ ಕಣ್ಣು ಗುಡ್ಡೆಯಂತೆ ಕಾಪಾಡುವಂಥವ್ರಾಗಿದ್ದಾರೆ. ಯಾವ ಕೇಡು ಅಪಾಯವು ಗಂಡಾಂತರವು ಬರದಂತೆ ದೇವರು ತನ್ನ ಆಶ್ರಯದಲ್ಲಿ ತನ್ನ ರೆಕ್ಕೆಯಲ್ಲಿ ಬಚ್ಚಿಟ್ಟು ಕಾಪಾಡುವಂಥವರಾಗಿದ್ದಾರೆ. ದೇವರ ಆಶ್ರಯದಲ್ಲಿ ನಾವು ಸುರಕ್ಷಿತವಾಗಿರುವುದರಿಂದಲೇ ಈ ರೀತಿಯಾಗಿ ನಾವು ಇವತ್ತು ದೇವರ ಸನ್ನಿಧಿಯಲ್ಲಿ ಕುಂತು ದೇವರನ್ನು ಸ್ತೋತ್ರ ಸಲ್ಲಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಈ ರೀತಿಯ ತನ್ನ ಸನ್ನಿಧಿಯಲ್ಲಿ ತಂದಿದ್ದಾನ್ರಿ. ಅದಕ್ಕೋಸ್ಕರ ನಾವು ದೇವರನ್ನು ಆರಾಧಿಸಬೇಕು, ಆತನನ್ನು ಕೊಂಡಾಡಬೇಕ್ರಿ. ದೇವರು ನಮ್ಮನ್ನು ಯಾವ ರೀತಿ ರಕ್ಷಿಸುವಂತನಾಗಿದ್ದಾನೆ, ಯಾವ ರೀತಿ ಸುರಕ್ಷಿತದಲ್ಲಿ ನಮಗೆ ನೀಡುವಂತನಾಗಿದ್ದಾನಪ್ಪ ಅಂದರೆ ವಿಮೋಚನೆ ಕಾಂಡ 23ನೇ ಅಧ್ಯಾಯ 20ನೇ ವಚನದಲ್ಲಿ ಈಗ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳುಹಿಸುತ್ತೇನೆ. ಹಲ್ಲೆಲೂಯಾ. ಮೊಟ್ಟ ಮೊದಲನೇ ಕಾರಣ ರೀ, ದೇವ್ರು ನಮ್ಮನ್ನು ಯಾವ ರೀತಿ ರಕ್ಷಿಸುವಂತನಾಗಿದ್ದಾನಪ್ಪ ಅಂದರೆ ನೀವು ದಾರಿಯಲ್ಲಿ ನಿಮ್ಮನ್ನು ಕಾಪಾಡೋದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನ ನಿಮ್ಮ ಮುಂದೆಗಡೆಯಲ್ಲಿ ಕಳುಹಿಸುತ್ತೇನೆ ಅಂತ ಹೇಳ್ತಿದ್ದಾನೆ ರೀ. ಅಂದರೆ ಈ ಲೋಕದಲ್ಲಿ ನಾವು ಒಂದು ಜಾಬಿಗೆ ಹೋಗಲಿ, ಸ್ಕೂಲು, ಕಾಲೇಜು, ಲೋಕದಲ್ಲಿ ಸಂಚರಿಸುವಂಥ ಸಮಯದಲ್ಲಿ ದಾರಿಯೆಲ್ಲ ಹೋಗುವಂಥ ಸಮಯದಲ್ಲಿ ದೇವ್ರು ನಮಗೆ ಯಾವುದೇ ಒಂದು ಅಪಾಯ ಅಂತ ಅನ್ನುವಂಥದ್ದು ಒಂದು ಗಂಡಾಂತರ ಅಂತೂ ಬರೋದಕ್ಕಿಂತ ಬರೋದಂತೆ ದೇವರು ನಾವು ದಾರಿಯಲ್ಲಿ ಹೋಗೋಕ್ಕಿಂತ ಮುಂಚೆ ತನ್ನ ದೂತರನ್ನು ಕಳುಹಿಸಿ ನಮ್ಮನ್ನು ಕಾಪಾಡುವಂಥ ದೇವರಾಗಿದೆ, ನಮ್ಮನ್ನು ರಕ್ಷಿಸುವಂಥ ದೇವರಾಗಿದ್ದಾರೆ. ಅದಕ್ಕೋಸ್ಕರ ಮೊಟ್ಟ ಮೊದಲನೇದಾಗಿ ನಾವು ದೇವರನ್ನು ಆರಾಧಿಸಬೇಕ್ರಿ. ಯಾಕಂದರೆ ಈ ಲೋಕದಲ್ಲಿ ನಾವು ಅನೇಕ ಅಪಘಾತಗಳನ್ನು ನೋಡ್ತೀವಿ, ಅನೇಕರು ಈ ದಿನ ನೋಡೋದೇ ಹೋಗ್ತಿದ್ದಾರೆ, ಅಂಥವ್ರು ನಾವು ನೋಡ್ತೀವಿ. ಆದರೂ ಕೂಡ ದೇವರು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಾನಪ್ಪ ಅಂದರೆ ಅದಕ್ಕೋಸ್ಕರ ನಾವು ದೇವರನ್ನು ಆರಾಧಿಸ್ಬೇಕು. ಈ ಲೋಕದಲ್ಲಿ ನೋಡ್ರಿ ಅಧಿಕಾರಿಗಳಿರ್ತಾರೆ, ಅವ್ರಿಗೊಂದು ಭದ್ರತೆ ಅನ್ನೋಂಥದ್ದು ಬೇಕಾಗ್ತದೆ. ಅವರು ತಮ್ಮ ಬಾಡಿಗಳನ್ನು ಇಟ್ಕೊಳ್ತಾರೆ, ಪೊಲೀಸರನ್ನು ಇಟ್ಕೊಳ್ತಾರೆ. ಈಗ ಮೊನ್ನೆ ನಮ್ಮ ಗುಲ್ಬರ್ಗಾದಲ್ಲಿ CM ಬಂದು ಹೋಗ್ತಾರೆ. ಅವತ್ತು ಅವರಿಗೆ ಎಷ್ಟು ಇದು ಇತ್ತು ರೀ, ಅವ್ರಿಗೆ ಪೊಲೀಸರು ಇದ್ರು ಅವ್ರ ಜೊತೆ ಮತ್ತು ಬಾಡಿಗಾರ್ಡ್ಸ್ ಎಲ್ಲ ಇದ್ರು. ಯಾಕಂದರೆ ಅವ್ರ ಪ್ರಾಣ ಭಯ, ನಮ್ಮ ಪ್ರಾಣಕ್ಕೆ ಏನಾರ ಆಗ್ತದ, ನಮಗೆ ರಕ್ಷಿಸ್ಬೇಕಂತ ಹೇಳಿ ಅವರೆಲ್ಲ ಬಾಡಿಗಾರ್ಡ್ಸ್ಗಳು ಇಟ್ಕೊಂಬರ್ತಾರೆ. ನಾವೆಷ್ಟು ಭಾಗ್ಯವಂತರಿ, ನಮ್ಗೆ ದೇವರೇ ನಮಗೆ ಬಾಡಿಗಾರ್ಡ್ ಆಗಿದ್ದಾರೆ, ಅವರೇ ನಮಗೆ ಜೊತೆ ಆಗಿರುವಂಥವ್ರಾಗಿದ್ದಾರೆ. ಅದಕ್ಕೋಸ್ಕರ ನಾವು ಇಂಥ ನಮ್ಮ ದೇವ್ರು ರಕ್ಷಿಸುವಂಥ ದೇವರಿಗೆ ನಾವು ಮೊಟ್ಟ ಮೊದಲನೇದಾಗಿ ಆರಾಧಿಸಬೇಕು, ಆತ ನಾಮವನ್ನು ಕೊಂಡಾಡ್ಬೇಕ್ರಿ. ಮತ್ತು ಎರಡನೇದಾಗಿ ನಾವು ದೇವರನ್ನೇ ಆತಕ್ಕೋಸ್ಕರ ಆರಾಧಿಸ್ಬೇಕಪ್ಪ ಅಂದರೆ ಅದೇ ಕೀರ್ತನೆ 91ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ಕೊಳ್ಳೋಣ್ರಿ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಹಲ್ಲೆಲೂಯಾ. ದೇವರು ಹೆಂಗೆ ತಪ್ಪಿಸ್ತಾನಂತ್ರಿ ನಮಗೆ? ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ. ಅಂದರೆ ಎಂಥ ಶತ್ರುಗಳು ಕೂಡ ನಮಗೆ ಏನಾದರೂ ಮಾಡಬೇಕಂದ್ರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದರೆ ನಮ್ಗೆ ರಕ್ಷಿಸುವಂಥ ದೇವರಾಗಿದ್ದಾರೆ, ಆತನ ಆಶ್ರಯಲ್ಲಿ ರೆಕ್ಕೆಯಲ್ಲಿ ನಮ್ಗೆ ಇಟ್ಕೊಳ್ಳುವಂಥ ದೇವರಾಗಿದ್ದಾರೆ. ಏನೇ ಮಾಡಬೇಕಂದ್ರೂ ದೇವರನ್ನು ದಾಟಿ ನಮ್ಮ ತನಕ ಬರಬೇಕಾಗ್ತದೆ. ಅದಕ್ಕೋಸ್ಕರ ನಾವು ದೇವರನ್ನು ಆರಾಧಿಸ್ಬೇಕ್ರಿ. ದೇವರು ಯಾವ ಉಪದ್ರವ, ಯಾವ ಕೇಡು ನಮಗೆ ಸಂಭವಿಸದಂತೆ ತನ್ನ ರೆಕ್ಕೆಯಲ್ಲಿ ಬಚ್ಚಿಟ್ಟುಕೊಂಡು, ಯಾವ ರೀತಿ ಕೋಳಿ ತನ್ನ ರೆಕ್ಕೆಗಳಲ್ಲಿ ಬಚ್ಚಿಟ್ಕೊಂಡು ತನ್ನ ಮರಿಗಳನ್ನು ಕಾಪಾಡ್ಕೊಳ್ತದೆ, ಅದೇ ರೀತಿಯಾಗಿ ತಾನು ನಂಬಿದಂಥ ಮಕ್ಕಳನ್ನು ದೇವರು ಎಂದಿಗೂ ಕೈ ಬಿಡುವಂಥ ದೇವರಲ್ಲ ಮತ್ತು ಎಂದಿಗೂ ನಾಶವಾಗದಂತೆ ದೇವರು ನಮ್ಮನ್ನು ರಕ್ಷಿಸುವಂಥವರಾಗಿದ್ದಾರೆ. ಮತ್ತು ಮರಣಕರ ವ್ಯಾಧಿಯಿಂದಲೂ, ಅಂದರೆ ಎಂಥ ರೋಗದೇ ಇರಲಿ, ಏನೇ ಇರಲಿ, ನಮಗೆ ದೇವರು ಇವತ್ತು ಪಾಪದಿಂದ ಬಿಡಿಸಿ ನಮ್ಮ ರಕ್ಷಿಸಿದಾನಪ್ಪ ಅಂದರೆ ಅದು ದೇವರ ಕೃಪೆಯಾಗಿದೆ. ಅದಕ್ಕೋಸ್ಕರ ನಾವು ದೇವರನ್ನು ಆರಾಧಿಸ್ಬೇಕ್ರಿ. ಮತ್ತು ಮೂರನೇ ಕಾರಣ ಯಾವುದಪ್ಪ ಅಂದರೆ ಅದೇ ಕೀರ್ತನೆ 91ನೇ ಅಧ್ಯಾಯ 7ನೇ ವಚನ. ನಿನ್ನ ಮಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು, ಸತ್ತು ಬಿದ್ದರು ನಿನಗೇನು ತಟ್ಟದು. ಹಲ್ಲೆಲೂಯಾ. ಮೂರನೇ ಕಾರಣ ಯಾವುದಪ್ಪ ಅಂದರೆ ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು. ಅಂದರೆ ಈ ಲೋಕದಲ್ಲಿ ಅನೇಕ
ಸಂಗತಿಗಳನ್ನು ನೋಡ್ತೇವ್ರಿ. ಎಂಥದೇ ರೋಗ ಬಂದರೂ ಏನೇ ಆದರೂ ಕೂಡ ದೇವರು ನಮ್ಗೆ ಯಾವುದೇ ಒಂದು ನಮ್ಮ ಸಮೀಪಕ್ಕೂ ಬರದಂತೆ ಅದು ನಮಗೆ ತಾಕದಂತೆ ದೇವರು ನಮ್ಮನ್ನು ರಕ್ಷಿಸುವಂಥವರಾಗಿದ್ದಾರೆ ರೀ. ಅದಕ್ಕೋಸ್ಕರ ನಾವು ದೇವರನ್ನು ಆರಾಧಿಸ್ಬೇಕು ರೀ. ನಿನ್ನ ಬಲಗಡೆಯಲ್ಲಿ 10,000 ಜನ ಬಿದ್ದರು ಅಂದರೆ ಏನೇ ಆದರೂ ಕೂಡ ನೀವು ಚಿಂತೆ ಮಾಡದೆ ದೇವರನ್ನೇ ಆಶ್ರಯ ಮಾಡ್ಕೊಂಡಿರ್ಬೇಕು ರೀ. ಯಾವಾಗ ನಾವು ದೇವರನ್ನು ಆಶ್ರಯ ಮಾಡಿಕೊಂಡು ಆತನ ಮೇಲೆ ಆತುಕೊಂಡು ಇದ್ದಾಗ ದೇವರು ನಮ್ಮನ್ನು ರಕ್ಷಿಸುವಂಥವರಾಗಿದ್ದಾರೆ. ಇವತ್ತು ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀವಿ. ದೇವರು ನಮ್ಮನ್ನು ಕೂಡ ಆತನ ಆಶ್ರಯ ನಮಗೆ ಮರೆ ಮಾಡಿದ್ದಾನೆ. ಅದಕ್ಕೋಸ್ಕರ ನಾವು ದೇವರನ್ನು ಆರಾಧಿಸುವಂಥವರಾಗಿರ್ಬೇಕು ರೀ. ಆತನ ಉಪಕಾರಗಳನ್ನು ಎಂದಿಗೂ ಮರೆಯದಂತೆ ಸ್ತುತಿಸುವಂಥವರಾಗಿರಬೇಕು. ಅದಕ್ಕೋಸ್ಕರ ಈ ದೇವರು 3 ಕಾರಣಗಳು ಕೊಟ್ಟಿರುವಾಗ ಈ 3 ಕಾರಣಗಳ ಎತ್ತಿ ನಾವು ದೇವರನ್ನು ಒಂದೊಂದು ನಿಮಿಷ ಆರಾಧಿಸೋಣ್ರಿ. ದೇವರು ವಾಕ್ಯ ಭಾಗವನ್ನು ಆಶೀರ್ವದಿಸಿ. ಬನ್ನಿ ಮೊದಲನೇದಾಗಿ ಸಂಡೇ